ಗ ಅಕ್ಷರದ ದೀರ್ಘ ಸ್ವರ ಪದಗಳು. ಈಗಾಗಲೇ ಹಿಂದಿನ ಎಪಿಸೋಡ್ಗಳಲ್ಲಿ ನಾವು ಕ ಮತ್ತು ಖ ಗುಣಿತಾಕ್ಷರಗಳ ಆ, ಇ, ಉ, ಎ, ಐ, ಓ, ಔ ಸ್ವರಾಕ್ಷರದ ಪದಗಳನ್ನು ಬರೆದಿದ್ದೇವೆ. ನಿನ್ನೆಯ ವಿಡಿಯೋದಲ್ಲಿ ಗ ಅಕ್ಷರದ ಆ ಮತ್ತು ಈ ಸ್ವರ ಪದಗಳನ್ನು ಬರೆದಿದ್ದೇವೆ, ದೀರ್ಘ ಸ್ವರದ ಪದಗಳನ್ನು. ಇವತ್ತು ಊ ದೀರ್ಘ ಸ್ವರದ ಪದಗಳನ್ನು ಬರೆಯೋಣ. ಅದಕ್ಕಿಂತ ಮೊದಲು ನಿಮಗೆ ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿ ಕಲಿಕೆಯ ಬಗ್ಗೆ ಹೆಚ್ಚಿನ ವಿಡಿಯೋಗಳು ಬೇಕಿತ್ತಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನೋಡಿ. ನಾನು ಇಷ್ಟು ರೀತಿಯ ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಇಷ್ಟು ಪ್ಲೇಲಿಸ್ಟ್ಸ್ ಇದೆ, ಆಸಕ್ತಿ ಇರುವವರು ನೋಡಿ. ಹಾಗೆಯೇ ರಾವತ್ ಪದಗಳು, ಅರ್ಕಾವತ್ತು ಪದಗಳು, ಗುಡಿಸು ಪದಗಳು, ದೀರ್ಘ ಪದಗಳು, ಐತ್ವ ಪದಗಳು ಇವೆಲ್ಲವನ್ನು ಅಪ್ಲೋಡ್ ಮಾಡಿದ್ದೇನೆ. ಇವತ್ತು ಊ ದೀರ್ಘ ಸ್ವರದ ಪದಗಳನ್ನು ಬರೆಯೋಣ. ಗೂ ಢ, ಗೂಢ. ಇದನ್ನು ಗ ಪ್ಲಸ್ ಓ, ಗೂ ಢ ಪ್ಲಸ್ ಅ ಢ. ಇದನ್ನೇ ಇಂಗ್ಲೀಷ್ನಲ್ಲಿ ಗ. ಅದಕ್ಕೆ ಓ ಉಚ್ಚಾರಕ್ಕೆ ಇಂಗ್ಲೀಷ್ನಲ್ಲಿ ಡಬಲ್ ಓ. ಗು ಢ, ಢ ಡಿ ಹೆಚ್ ಆಗೆ ಎ. ನಿಮಗೆ ಇವುಗಳ ಪ್ರೊನೌನ್ಸಿಯೇಷನ್ ಬಗ್ಗೆ ಗೊತ್ತಾಗಬೇಕು ಅಂತಂದರೆ ಬೇರೆ ಬೇರೆ ರೀತಿಯ ಉಚ್ಚಾರಗಳು ಇದೆ. ಅ, ಇ, ಉ, ಎ ಹೀಗೆ ವಿವಿಧ ಉಚ್ಚಾರಗಳಿರುವ ಇಂಗ್ಲೀಷ್ ಪದಗಳ ಪ್ರೊನೌನ್ಸಿಯೇಷನ್ಗಳ ಬಗ್ಗೆ ಕೂಡ ವೀಡಿಯೋಸ್ಗಳಿದೆ. ಆದರೆ ಇಲ್ಲಿ ಮಾತ್ರ ಕನ್ನಡದಲ್ಲಿ ಬರೆಯುವಾಗ ಈ ರೀತಿಯನ್ನು ಅನುಸರಿಸ್ತೇವೆ. ಉ ಬಂದಾಗ ಡಬಲ್ ಓನೇ ಉಪಯೋಗ ಮಾಡ್ತೇವೆ. ಹಾಗೆ ಅ ಬಂದಾಗ ಎ. ಆದರೆ ಇಂಗ್ಲೀಷ್ನಲ್ಲಿ ಎ ಉಚ್ಚಾರ ಬೇರೆ ಬೇರೆ ರೀತಿಯಲ್ಲಿದೆ. ಅದರ ಪ್ರೊನೌನ್ಸಿಯೇಷನ್ ಬಗ್ಗೆ ವೀಡಿಯೋಸ್ಗಳು ಬೇಕಂದರೆ ಡಿಸ್ಕ್ರಿಪ್ಷನ್ ನೋಡಿ. ಎರಡನೇ ಪದ ಗೂ ಡು. ಹಾಗೆ ಮತ್ತೆ ಗ ಪ್ಲಸ್ ಉ, ಗು ಡುಗೆ ಡ ಪ್ಲಸ್ ಉ. ಅದನ್ನು ಇಂಗ್ಲೀಷ್ನಲ್ಲಿ ಬರೆಯೋದಾದರೆ ಗ ಪ್ಲಸ್ ಉ, ಗ ಊ ಡಬಲ್ ಉ, ಡ ಗೆ ಡಿ ಬರಿತೇವೆ, ಊಗೆ ಯು. ಮೂರನೇ ಪದ ಗೂಳಿ, ಗೂಳಿ. ಮಕ್ಕಳಿಗೆ ಈಗಾಗಲೇ ಒಂದು 2-3 ಸಲ ಬರೆದು ಕೂಡಲೇ ಈ ಅಕ್ಷರದ ಹೇಗೆ ಬರೆಯೋದು ಅನ್ನೋದು ಗೊತ್ತಾಗ್ಬಿಡುತ್ತೆ. ಈಗಾಗಲೇ ಇದು 3ನೇ ಸಲ ಆಯಿತು. ಗೂ ಳಿಗೆ ಳ ಉಚ್ಚಾರಕ್ಕೆ ಳ್ ಪ್ಲಸ್ ಇ, ಗೂಳಿ, ಗೂಳಿ. ಇದನ್ನೇ ಇಂಗ್ಲೀಷಲ್ಲಿ ಬರೆಯೋದಾದರೆ ಗೆ ಜಿ, ಊ ಡಬಲ್ ಓ, ಎಲ್ ಇ ಐ. ಈ ರೀತಿ ಕಲಿಯೋದ್ರಿಂದ ಬೇಗ ಇಂಗ್ಲೀಷ್ನ ಕಲಿಬೋದು. ನಂತರ ಗೂಳಿ ಆದಮೇಲೆ ಗೀಚು, ಗಿ ಇದು ಈ ಕಾರದಲ್ಲಿತ್ತು. ಇದು ಗೂಬೆ, ಗೂಬೆಗೆ ಗ ಪ್ಲಸ್ ಉ, ಬ ಪ್ಲಸ್ ಎ, ಗೂಬೆ. ಅದನ್ನು ಇಂಗ್ಲೀಷಲ್ಲಿ ಬರೆಯೋದಾದರೆ ಗ ಉ ಬಗೆ ಬಿ, ಎಗೆ ಇ. ಮಕ್ಕಳು ಯಾವಾಗಲೂ ಇ ಮತ್ತು ಐ ಉಚ್ಚಾರದ ಬಗ್ಗೆ ಸರಿಯಾಗಿ ಅದನ್ನು ತಪ್ಪು ಮಾಡ್ತಾರೆ. ಆದರೆ ಕನ್ನಡದಿಂದ ಇಂಗ್ಲೀಷ್ನಲ್ಲಿ ಬರೆಯುವಾಗ ಯಾವಾಗಲೂ ಈಗೆ ಎ, ಹಾಗೆ ಐಗೆ ಇ. ಇದನ್ನು ಮಕ್ಕಳು ಐಗೆ ಎ ಅಂತ ಮಾಡ್ತಾರೆ, ಈಗೆ ಇದನ್ನು ಅಂತ ಮಾಡ್ತಾರೆ. ಸೊ ಇದನ್ನು ಸ್ವಲ್ಪ ಮಕ್ಕಳು ಗಮನ ಹರಿಸಿದರೆ ಸಾಕು. ಈಗ ಮುಂದಿನ ಸ್ವರ ಎ, ಆ, ಇ, ಉ ಆಯಿತು. ಈಗ ಎಗೆ ಗೇಲಿ, ಇಲ್ಲಿ ಮತ್ತೆ
ಗ ಪ್ಲಸ್ ಎ ಗೆ ಲ್ ಪ್ಲಸ್ ಇ ಗೇಲಿ. ಇದನ್ನು ಇಂಗ್ಲೀಷ್ನಲ್ಲಿ ಬರೆಯೋದಾದರೆ ಗೆ ಜಿ ಎ ಇ. ಇಲ್ಲಿ ಇಂಗ್ಲೀಷ್ನಲ್ಲಿ ಎ ಮತ್ತು ಎ ಎರಡಕ್ಕೂ ನಾವು ಈಗ ಕನ್ನಡದಿಂದ ಇಂಗ್ಲೀಷ್ಗೆ ಬರೆಯುವಾಗ ಎ ಮತ್ತು ಎ ಎರಡಕ್ಕೂ ಸಿಂಗಲ್ ಇ ಉಪಯೋಗ ಮಾಡ್ತೀವಿ. ನೀವು ಈಗ ಎ ದೀರ್ಘ ಸ್ವರ ಬಂತು ಅಂತ ಹೇಳಿ ಡಬಲ್ ಇ ಮಾಡಿದ್ರೆ ಅದು ತಪ್ಪಾಗುತ್ತೆ. ಇದು ಈ ಉಚ್ಚಾರಕ್ಕೆ ಡಬಲ್ ಇ ಬರೀಬೇಕಾಗುತ್ತೆ. ಅದರಿಂದ ಎರಡಕ್ಕೂ ಸಿಂಗಲ್ ಇ. ಗೆ ಲ್ಗೆ ಎಲ್ ಈಗೆ ಐ ಗೇಲಿ. ಗೇಣು ಗೆ ಗ ಪ್ಲಸ್ ಎ ಗೆ ಪ್ಲಸ್ ಓ ಗೇಣು ಗೇಣು. ಇಲ್ಲಿ ಗ ಈ ಗೆ ನು ನಗೆ ಎನ್ ಮತ್ತು ಓಗೆ ಯು. ಇಲ್ಲಿ ಸಹ ನ ಮತ್ತು ನ ಎರಡಕ್ಕೂ ಎನ್. ಮತ್ತೊಂದು ಗೇರು ಬೀಜ. ಗೇರು ಬೀಜ ಗ ಪ್ಲಸ್ ಎ ಗೆ ಪ್ಲಸ್ ಓ ಗೇರು. ಬ ಪ್ಲಸ್ ಈ ಬಿ ಜ ಪ್ಲಸ್ ಅ ಗೇರು ಬೀಜ. ಇಲ್ಲಿ ಗ ಎ ಗೆ ಉ ರು ಆರ್ ಯು ಆರ್ಗೆ ರಗೆ ಆರ್ ಉಗೆ ಯು ಗೇರು. ಬ ಬಿ ಈಗೆ ಗೇರು ಬಿ ಜ ಜಗೆ ಜೆ ಗೆ ಎ ಗೇರು ಬೀಜ. ಮುಂದಿನ ಅಕ್ಷರ ಐ. ಗೈರು ಹಾಜರಿ. ಇಲ್ಲಿ ಗ ಪ್ಲಸ್ ಐ ಗೈ ಪ್ಲಸ್ ಉ ಗೈರು. ಹ ಪ್ಲಸ್ ಆ ಹ ಜ ಪ್ಲಸ್ ಅ ಜ ಪ್ಲಸ್ ಇ ಗೈರು ಹಾಜರಿ. ಇಲ್ಲಿ ಐಗೆ ಎ ಐ ಮಾಡಿದರೆ ಇದನ್ನು ಐ ಅಂತ ಬರ್ತೀವಿ. ಐಗೆ ಎ ಐ ಗೈ ಉ ಆರ್ ರಗೆ ಆರ್ ಯು ಗೈರು. ಹ ಹೆಚ್ ಆ ಅಂದರೆ ಡಬಲ್ ಎ ಗೈರು ಹ ಜ ಅ ಗೈರು ಹಾಜರಿ ಗೈರು ಹಾಜರಿ.